ಶರಾವತಿಯ ಉಳಿವಿಗಾಗಿ, ರಕ್ಷಣೆಗಾಗಿ ಶರಾವತಿ ಹೆಸರಿನಲ್ಲಿ ನಡೆಯುವ ಪರಿಸರಕ್ಕೆ ಮಾರಕವಾಗಿರುವ ಎಲ್ಲ ಯೋಜನೆಗಳನ್ನು ತಡೆಗಟ್ಟುವ ನಿಲುವಿನಲ್ಲಿ ಪಾದಯಾತ್ರೆಯನ್ನ ಸಂಕಲ್ಪ ಮಾಡಿದಂತೆ ಚಾಲನೆ ನೀಡಲಾಗಿದೆ ಎಂದು ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಧರ್ಮಾಧಿಕಾರಿ ಮಾರುತಿ ಗುರೂಜಿ ಹೇಳಿದರು. ಗೇರ್ಸೊಪ್ಪ ವನವಾಸಿ ಸೀತಾರಾಮಚಂದ್ರ ದೇವಸ್ಥಾನದಲ್ಲಿ ಮಾಸ್ತಪ್ಪ ನಾಯ್ಕ್ ನೇತೃತ್ವದಲ್ಲಿ ನಡೆದ ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಪಾದಯಾತ್ರೆಯ ಉದ್ದೇಶ ಯಾವುದೇ ವೈಯಕ್ತಿಕವಾಗಿ ವಿರೋಧಿಸುವಂತದ್ದಲ್ಲ. ಸರ್ಕಾರ ಸಂಪೂರ್ಣ ಯೋಜನೆ ಕೈಬಿಡುವ ಕೆಲಸ ಆಗಬೇಕು. ನಮ್ಮ ಪರಿಸರ ಉಳಿಸಿದ್ರೆ, ನದಿ ಉಳಿದ್ರೆ, ಅರಣ್ಯ ಉಳಿದ್ರೆ ನಾವು ಉಳಿಯುತ್ತೇವೆ. ಪಾದಯಾತ್ರೆಗೆ ಕಾನೂನು ದೃಷ್ಟಿಯಿಂದ ಪರವಾನಗಿ ಕೊಟ್ಟಿಲ್ಲ. ಸ್ವತಂತ್ರ ಭಾರತದಲ್ಲಿ ಹೋರಾಟ ಮಾಡುವ ಹಕ್ಕು ನಮ್ಮೆಲ್ಲರಿಗೂ ಇದೆ. ಪಾದಯಾತ್ರೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಗಲಾಟೆಗಳನ್ನ ಮಾಡದೆ ಮೌನ ಪ್ರತಿಭಟನೆ ನಮ್ಮದಾಗಿರಲಿ. ಕಾನೂನು ತೊಡಕು ಬರದೇ ಇರುವ ರೀತಿಯಲ್ಲಿ ಪಾದಯಾತ್ರೆ ನಡೆಸೋಣ ಎಂದು ಕರೆ ನೀಡಿದರು. ಮನವಿಯನ್ನು ಸಲ್ಲಿಸತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಈ ದಿಶೆಯಲ್ಲಿ ಆಗಮಿಸಿದಂಥ ಎಲ್ಲ ಸಮಸ್ತ ಹೋರಾಟಗಾರರನ್ನು ನಾನು ಒಬ್ಬೊಬ್ಬರನ್ನೇ ವೈಯಕ್ತಿಕವಾಗಿ ಗುರುತಿಸೋದು ಬೇಕಾಗಿಲ್ಲ. ಯಾಕಂದರೆ ಎಲ್ಲರೂ ಸಹ ಒಂದೊಂದು ವ್ಯಕ್ತಿಯೂ ಸಹ ಒಂದೊಂದು ಶಕ್ತಿ ಇದ್ದ ಹಾಗೆ ಎಲ್ಲರೂ ಸಹ ಬಂದಿದ್ದೀರಿ. ಬಂದಂಥ ಎಲ್ಲರಿಗೂ, ಜೊತೆಗೆ ಇದರ ನೇತೃತ್ವ ವಹಿಸಿದಂಥ ಮಾಸ್ತಪ್ಪ ನಾಯಕರಿಗೂ, ಜೊತೆಗೆ ಇಲ್ಲಿ ಆಗಮಿಸಿದಂಥ ಸಮಸ್ತ ಗ್ರಾಮಸ್ಥರು, ಹೊರ ಊರಿನವರು, ಅಲ್ಲದೆ ಅನೇಕ ಪರಿಸರ ತಜ್ಞರು, ಹೋರಾಟಗಾರರು ಎಲ್ಲರೂ ಸಹ ಇದ್ದೀರಿ. ಜೊತೆಗೆ ಭಜನಾ ತಂಡ ನಮ್ಮ ಜೊತೆಗೆ ಸಾಥ್ ನೀಡಲಿಕ್ಕೆ ಬಂದಿದೆ. ಅವರೆಲ್ಲರನ್ನ ಜೊತೆಗೆ ಈ ಒಂದು ಕಾರ್ಯದ ಎಲ್ಲ ಮಹತ್ತತೆಯನ್ನು ಚಾಚೂ ತಪ್ಪದೆ ಅದನ್ನು ಸಮಾಜಕ್ಕೆ ಬಿತ್ತರಿಸುವ, ಸರ್ಕಾರಕ್ಕೆ ಎಚ್ಚರಿಸುವ ಕೆಲಸ ಮಾಡತಕ್ಕಂಥ ಮಾಧ್ಯಮದವರಿಗೂ ಸಹ ವಿನಂತಿಸಿಕೊಳ್ತಾ ಎಲ್ಲರೂ ಸಹ ಶಾಂತಿಯುತವಾಗಿ ಈ ಹೋರಾಟವನ್ನು ಪ್ರತಿಭಟನೆಯನ್ನು ಮುಂದುವರಿಸೋಣ. ಕಾನೂನನ್ನು ಪಾದಯಾತ್ರೆ ನೇತೃತ್ವ ವಹಿಸಿದ್ದ ಮಾಸ್ತಪ್ಪ ನಾಯ್ಕ್ ಬಲಸೆ ಮಾತನಾಡಿ, ಪ್ರತಿಭಟನೆ ಮೂಲಕ ಮಾತ್ರ ನಮ್ಮ ಬೇಡಿಕೆ ಈಡೇರಿಸಿಕೊಳ್ಳಲು ಸಾಧ್ಯ ಎನ್ನುವುದು ಸಾಬೀತಾಗಿದೆ. ಕಳೆದ 4 ತಿಂಗಳ ಹಿಂದೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಒತ್ತಾಯಿಸಿ ಪತ್ರ ಚಳುವಳಿ ಆರಂಭಿಸಿ ರಕ್ತದಲ್ಲಿ ಪತ್ರ ಬರೆದಿದ್ದೆವು. ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಾಗ ಪ್ರತಿಭಟನೆ ನಡೆಸಿದ್ದೆವು. ಇದೇ ಬರುವ ಬಜೆಟ್ನಲ್ಲಿ ಘೋಷಣೆಯಾಗಬೇಕು ಎಂದು ಒತ್ತಾಯಿಸಿದ ಪರಿಣಾಮ ಆರೋಗ್ಯ ಇಲಾಖೆ ಮುಖ್ಯ ಕಾರ್ಯದರ್ಶಿಗೆ ಸಿಎಂ ಪತ್ರ ಬರೆದಿರುವುದು ನಮ್ಮ ಪ್ರಥಮ ಗೆಲುವಾಗಿದೆ ಎಂದರು. ಹೋರಾಟ ಮಾಡದೆ ಏನನ್ನೂ ಪಡೆಯಲು ಸಾಧ್ಯವಿಲ್ಲ. ಸರ್ಕಾರ ಆ ನಿಟ್ಟಿನಲ್ಲಿ ಜನರನ್ನ ತುಳಿಯುವ ಕೆಲಸ ಮಾಡುತ್ತಿದೆ ಎಂದರು. ಮಾತ್ರ ನಾವು ನಮ್ಮ ಹಕ್ಕನ್ನು ಪಡ್ಕೊಳ್ಬಹುದು ಅನ್ನೋದು ಸಾಬೀತಾಗಿದೆ. ಯಾಕಂದರೆ 17ನೇ ತಾರೀಕಿಗೆ ಮುಖ್ಯಮಂತ್ರಿಯವರ ಕಚೇರಿಯಿಂದ ಒಂದು ಆದೇಶ ಹೊರಡಿಸಿದ್ದಾರೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರು ಮಾಡ್ತೇವಂತ. ಅಂದರೆ ನಾವು ಕಳೆದ 4 ತಿಂಗಳ ಹಿಂದೆ ನಾವು ಒಂದು ಪೋಸ್ಟ್ ಕಾರ್ಡ್ ಯೋಜನೆಯನ್ನು ಪ್ರಾರಂಭ ಮಾಡಿದರು. ಮೊದಲನೇ ಪತ್ರ ರಕ್ತದಿಂದ ಬರೆದಿದ್ರು ನಾವು ಸರ್ಕಾರಕ್ಕೆ. ಹಾಗೆ ನಂತರ ನಾವು ಬೆಳಗಾವಿ ಅಧಿವೇಶನ ಕೂಡ, ಬೆಳಗಾವಿ ಚಲೋ ಅಂತ ಒಂದು ಅಧಿವೇಶನದಲ್ಲಿ ನಾವು ಧರಣಿ ಕೂತ್ಕೊಂಡು ಅಲ್ಲಿ ಆರೋಗ್ಯ ಮಂತ್ರಿ ಆದಂಥ ದಿನೇಶ್ ಗುಂಡೂರಾವ್ ಅವರಿಗೂ ನಾವು ಮನವಿ ಕೊಟ್ಟಿದ್ದರು. ಹಾಗೂ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಸಿದ್ದರಾಮಯ್ಯವರ ಮಗರಿಗೆ ಯತೀಂದ್ರ ಅವರಿಗೂ ನಾವು ಒಂದು ಮನವಿಯನ್ನು ಕೊಟ್ಟಿದ್ದರು. ನಮ್ಮ ಭಾಗದಲ್ಲಿ ಏನು ಅನ್ಯಾಯ ಆಗ್ತಾಯಿದೆ, ಶರಾವತಿ ಪಂಪ್ಡ್ ಸ್ಟೋರೇಜಿಂದ ಏನು ಅನ್ಯಾಯ ಆಗ್ತಾಯಿದೆ, ನಮ್ಮ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅನ್ನೋ ಕೂಗನ್ನು ನಾವು ಧ್ವನಿ ಎತ್ತಿದ್ರು ಅಲ್ಲಿ. ಸೊ ನಾವು ಇದೇ ಬರುವ ಬಜೆಟ್ನಲ್ಲಿ ನಮಗೆ ಮಂಡನೆ ಘೋಷಣೆ ಆಗಬೇಕು ಅಂತ ಒಂದು ಹೋರಾಟದ ಮೂಲಕ ನಾವು ಜೊತೆಯಾಗಿದ್ದರು ಎಲ್ಲರೂ. ಬಟ್ ಈಗ ಘೋಷಣೆ ಆಗೋ ಹಂತಕ್ಕೆ ಬಂದಿದೆ. ಕಾರ್ಯದರ್ಶಿಗಳಿಗೆ ಸೂಚಿಸಿದ್ದಾರೆ. ಬೆಳಗಾವಿಯಿಂದ ಆಗಮಿಸಿದ ರೈತ ಮುಖಂಡ ಯುಎ ಪಾಟೀಲ್ ಮಾತನಾಡಿ, ಪಕ್ಷಾತೀತವಾಗಿ ಸರ್ವಧರ್ಮರೆಲ್ಲರೂ ಸೇರಿ ಹೋರಾಟ ನಡೆಸುತ್ತಿದ್ದೇವೆ. ಈ ಭಾಗದ ಜನರ ನೆಮ್ಮದಿ ಕೆಡಿಸುವ ಕಾರ್ಯಕ್ಕೆ ಸರ್ಕಾರ ಮುಂದಾಗಬಾರದು ಎಂದರು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಸರ್ವಧರ್ಮದವರು ಉಳಿಯುವ ಸಂಬಂಧ ಇವತ್ತು ನಮ್ಮ ಹೋರಾಟ. ಇವತ್ತು ಸ್ವಾಮೀಜಿಗಳು ನಮಗೆ ಚಾಲನೆ ಕೊಟ್ಟಿದ್ದಾರೆ. ಆ ಸ್ವಾಮೀಜಿಗಳ ಒಂದು ಅಪ್ಪಣೆ ಮೇರೆಗೆ ನಾವು ಸರ್ವ ಧರ್ಮದವ್ರು ಎಲ್ಲರೂ ಸೇರಿ, ಯಾಕಪ್ಪ ಅಂದ್ರೆ ನಮ್ಮಿಂತ್ರ ಈ ಕಡೆ ಭಾಗದವ್ರು ಅದಾರ. ಪಶ್ಚಿಮ ಘಟ್ಟ ಭಾಗದ ಏನು ನಮ್ದು ಅರಣ್ಯ ಪ್ರದೇಶ ಇತ್ತಲ್ಲ, ಇಲ್ಲಿ ಮಳೆ ಆಗೋದ್ರಿಂದ ಈ ಕಡೆ ಭಾಗದ ಎಲ್ಲ ನಮ್ಮ ಸರ್ವ ಧರ್ಮದವ್ರು ನೆಮ್ಮದಿ ಇಂತ್ರ ಅದಾರ. ಮೊದಲು ಇದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು. ಅರಣ್ಯ ಉಳಿಸಿ ಬೆಳೆಸಿ ಸಾಲು ಮರದ ತಿಮ್ಮಕ್ಕ ಅದನ್ನೇ ಮಗುವಾಗಿ ಮರವನ್ನು ನೆಟ್ಟ ಅರಣ್ಯವನ್ನು ಬೆಳೆಸಿ ಭಾಳ ಶ್ರಮ ಆಯ್ತು ಆಕೆಗೆ ಅಮ್ಮಗೆ. ಅಂಥವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಶರಾವತಿ ಪಂಪ್ಸ್ ಸ್ಟೋರೇಜನ್ನು ಕೈ ಬಿಡಬೇಕು.
ನಮ್ಮನ್ನು ಉಳಿಸಬೇಕು ಸರ್ವಧರ್ಮದವ್ರು. ಪಾದಯಾತ್ರೆಯಲ್ಲಿ ನೂರಾರು ಜನರು ಪಾಲ್ಗೊಂಡಿದ್ರು. ಗೇರ್ಸೊಪ್ಪ ವನವಾಸಿ ಸೀತಾರಾಮಚಂದ್ರ ದೇವಸ್ಥಾನದಿಂದ ಹೊರಟ ಪಾದಯಾತ್ರೆ ಹೆದ್ದಾರಿ ಮೂಲಕ ಹಡಿನ್ಬಾಳದ ತನಕ ಆಗಮಿಸಿದ್ದು, ಗುರುವಾರ ಬೆಳಿಗ್ಗೆ ಹಡಿನ್ಬಾಳದಿಂದ ಹೊರಟು ತಹಶೀಲ್ದಾರ್ ಕಚೇರಿ ತಲುಪಿ ಮನವಿ ಕೊಡಲಿದ್ದಾರೆ. ಎಲ್ಲೆಡೆ ಕೇಸರಿ ಪತಾಕಿ ಸಾಲು ಸಾಲು, ಮುಖ ಮಾರ್ಗದಲ್ಲೆಲ್ಲ ರಂಗೋಲಿಯ ಚಿತ್ತಾರ, ಇದರ ನಡುವೆ ಸಾಗಿ ಬರುವ ಆಕರ್ಷಕ ರೂಪಕಗಳ ಸಾಲು. ಜೈ ಶ್ರೀರಾಮ್, ಜೈ ಶಿವಾಜಿ ಘೋಷಣೆಯೊಂದಿಗೆ ಸಾಗುವ ಮಾತೆಯರು, ಪುರುಷರು. ಇದು ಗೋಕರ್ಣದಲ್ಲಿ ಹಿಂದೂ ಸಮಾಜೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಕಂಡುಬಂದ ದೃಶ್ಯ. ಹಿಂದೂ ಸಮಾಜೋತ್ಸವ ಅಂಗವಾಗಿ ಗೋಕರ್ಣದಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಯಿತು. ಮಾರುತಿಕಟ್ಟೆಯಿಂದ ಆರಂಭವಾಗಿ ಗಂಜಿಗದ್ದೆ ರಥ ಬೀದಿ ಮೂಲಕ ಮುಖ್ಯ ಕಡಲ ತೀರಕ್ಕೆ ಸಾಗಿತು. ಚಂಡೇವಾದನ, ವಾದ್ಯಘೋಷದೊಂದಿಗೆ ಭಾರತ ಮಾತೆಯ ಆಕರ್ಷಕ ರೂಪಕ, ಮಹಿಳೆಯರ ಭಜನೆಯ ಜೊತೆ ನೃತ್ಯ, ರೂಪಕ, ಶರಸೇತು ಬಂದ ಪೌರಾಣಿಕ ಕಥನದ ದೃಶ್ಯ, ಹುಲಿವೇಷ ಬಹು ಆಕರ್ಷಕವಾಗಿ ಸಾಗಿ ಬಂದಿದ್ದು ಎಲ್ಲರ ಗಮನ ಸೆಳೆಯಿತು. ನೈಜ ಕುದುರೆಯನ್ನ ಏರಿ ಛತ್ರಪತಿ ಶಿವಾಜಿ ಮಹಾರಾಜ ಪಾತ್ರಧಾರಿಯಾಗಿ 2 ಕಿಲೋಮೀಟರ್ ಹೆಚ್ಚು ದೂರದ ಯಾತ್ರೆಯಲ್ಲಿ ಸಾಗಿದ್ದು ಬಹು ವಿಶೇಷವಾಗಿತ್ತು. ಇನ್ನು ಭಗವದ್ಗೀತಾ ಪಠಣ ಮಾಡುವ ಮಾತೆಯರು, ಭಜನಾ ತಂಡ ಸೇರಿದಂತೆ ಹಲವು ಸ್ತಬ್ಧ ಚಿತ್ರಗಳು ಮೆರವಣಿಗೆಯಲ್ಲಿ ಸಾಗಿತು. ಮಾತೆಯರು, ಪುರುಷರು ಸೇರಿದಂತೆ 500ಕ್ಕೂ ಹೆಚ್ಚು ಜನ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಗೋಕರ್ಣ ಮುಖ್ಯ ಕಡಲ ತೀರದಲ್ಲಿ ವಾಹನ ನಿಲುಗಡೆ ಸ್ಥಳದಲ್ಲಿ ನಿಲ್ಲಿಸಿದ್ದ ಪ್ರವಾಸಿ ವಾಹನಕ್ಕೆ ಕಿಡಿಗೇಡಿಗಳು ಹಾನಿಗೊಳಿಸಿದ ಘಟನೆ ಬುಧವಾರ ಮಧ್ಯಾಹ್ನ ನಡೆದಿದೆ. ಚಿಕ್ಕಮಗಳೂರು ಮೂಲದ ಪ್ರವಾಸಿಗರ ಕಾರಿಗೆ ಮುಂದಿನ ಗಾಜು ಹಾಗೂ ಕಾರಿನ ಸುತ್ತಲೂ ಕಲ್ಲು ಅಥವಾ ಇನ್ನಿತರ ವಸ್ತುಗಳಿಂದ ತೆರಚಿದ್ದು, ಇದನ್ನು ಸರಿಪಡಿಸಲು ತಗಲುವ ವೆಚ್ಚವನ್ನ ವಾಹನ ನಿಲುಗಡೆ ಶುಲ್ಕ ಪಡೆದವರೇ ಕೊಡಬೇಕು ಎಂದು ಪ್ರವಾಸಿಗರು ತೀವ್ರ ವಾಗ್ವಾದ ನಡೆಸಿದ್ರು. ಅಲ್ಲದೆ ಸರಿಪಡಿಸಲು ಅಂದಾಜು 30,000 ಖರ್ಚಾಗುತ್ತದೆ ಎಂದು ಕಾರಿನ ಕಂಪನಿಯ ಶೋರೂಮ್ ವಿಚಾರಿಸಿ ಪ್ರವಾಸಿಗರು ಮಾಹಿತಿ ಪಡೆದಿದ್ದು, ಪಾರ್ಕಿಂಗ್ ನಿರ್ವಹಣೆ ಮಾಡುವವರೇ ಈ ಹಾನಿಯನ್ನ ತುಂಬಿಕೊಡುವಂತೆ ಪಟ್ಟು ಹಿಡಿದ್ರು. ಇದರಿಂದ ಕೆಲ ಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು. ನಾವು ಲಕ್ಷಾಂತರ ರೂಪಾಯಿ ವಾಹನವನ್ನ ನಿಲ್ಲಿಸಿ ತೆರಳುತ್ತೇವೆ, ನೀವು ನಿಲುಗಡೆಗೆ ಹಣವನ್ನ ಪಡೆದುಕೊಳ್ಳುತ್ತೀರಿ, ಇದನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳುವ ಜವಾಬ್ದಾರಿಯೂ ನಿಮ್ಮದು ಎಂದು ವಾದಕ್ಕಿಳಿದ್ರು. ನಂತರ ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದು ಇಬ್ಬರನ್ನು ಸಮಾಧಾನ ಪಡಿಸಿದ್ದು, ಅಂತಿಮವಾಗಿ ಖರ್ಚಿಗೆ ತಗಲುವ ವೆಚ್ಚದಲ್ಲಿ ಸ್ವಲ್ಪ ಮಟ್ಟಿನ ದರ ಹೊಂದಿಸಿ ವಾಹನ ನಿಲುಗಡೆಯ ನಿರ್ವಹಿಸುವವರೇ ನೀಡಿದ್ದಾರೆ. ಇದರಂತೆ ಈ ವಾಹನದ ಪಕ್ಕದಲ್ಲಿದ್ದ ಮಹಾರಾಷ್ಟ್ರದ ವಾಹನಕ್ಕೂ ಕಿಡಿಗೇಡಿಗಳು ಹಾನಿಗೊಳಿಸಿದ್ದು, ಅವರೂ ಸಹ ರಂಪಾಟ ನಡೆಸಿದ್ದು, ಪರಿಹಾರ ಕೊಡಿಸುವಂತೆ ಪಟ್ಟು ಹಿಡಿದು ಇವರು ಸಹ ಸಂಧಾನದ ಮೂಲಕ ತೆರಳಿದ್ದಾರೆ. ಒಟ್ಟಾರೆ ಕಿಡಿಗೇಡಿಗಳು ಮಾಡಿದ ಕೃತ್ಯಕ್ಕೆ ಪಾರ್ಕಿಂಗ್ ಟೆಂಡರ್ ಪಡೆದವರು ದಂಡ ತೆತ್ತಿದ್ದಾರೆ. ಗ್ರಾಮ ಪಂಚಾಯತ್ ಟೆಂಡರ್ ಮೂಲಕ ವಾಹನ ನಿಲುಗಡೆ ಅವಕಾಶ ನೀಡುತ್ತದೆ. ಆದರೆ ಬಹುತೇಕ ದಿನ ಈ ಸ್ಥಳದಲ್ಲಿ ರಾತ್ರಿ ಸಮಯದಲ್ಲಿ ಬೆಳಕಿನ ವ್ಯವಸ್ಥೆ ಇರುವುದಿಲ್ಲ. ಇನ್ನು ಈ ಕಡಲ ತೀರದಲ್ಲಿ ಕೇವಲ ಒಂದೇ ಒಂದು ಪೊಲೀಸರು ಅಳವಡಿಸಿದ ಕ್ಯಾಮೆರಾ ಮಾತ್ರವಿದ್ದು, ಪಾರ್ಕಿಂಗ್ ಸ್ಥಳದಲ್ಲಿಯೂ ಸಿಸಿ ಕ್ಯಾಮೆರಾ ಅಳವಡಿಸಬೇಕಿದೆ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕಾರವಾರ ಅಸ್ನೋಟಿ ಗ್ರಾಮಕ್ಕೆ ವಿವಿಧ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದ್ದ ಶಾಸಕರು ಕಾರವಾರಕ್ಕೆ ಮರಳುವಾಗ ಅಸ್ನೋಟಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ನಿಂತು ಶಾಸಕರ ಗಮನ ಸೆಳೆದು ಶಾಲೆಯ ಸಮಸ್ಯೆ ಶಾಸಕರ ಎದುರು ತೆರೆದಿಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರ ಎದುರು ಸಮಸ್ಯೆ ತೆರೆದಿಟ್ಟ ವಿದ್ಯಾರ್ಥಿಗಳು ತಮ್ಮ ಶಾಲೆಯಲ್ಲಿ ನಲ್ಲಿ ಇದೆ, ಆದ್ರೆ ನೀರಿಲ್ಲ, ಕುಡಿಯಲು ನೀರಿಲ್ಲ, ಶೌಚಾಲಯಕ್ಕೂ ನೀರಿಲ್ಲ, ಶಾಲೆಗೆ ಒಂದು ಬಾವಿ ನಿರ್ಮಿಸಿಕೊಡಬೇಕು ಎಂದು ಮನವಿ ಮಾಡಿದ್ರು. ಬಿಸಿಯೂಟಕ್ಕೆ ಕೂಡ ದೂರದ ಬಾವಿಯಿಂದ ನೀರು ತರಬೇಕಾಗುತ್ತಿದೆ ಎಂದ್ರಲ್ಲದೆ ಶೌಚಾಲಯಕ್ಕೆ ನೀರಿಲ್ಲದಿರುವುದನ್ನ ತೋರಿಸಿದ್ರು. ಇದಕ್ಕೆ ಸ್ಪಂದಿಸಿದ್ದ ಶಾಸಕ ಸತೀಶ್ ಸೈಲ್ ತೆರೆದ ಬಾವಿ ಸೂಕ್ತವಲ್ಲ, ಇದರ ಬದಲು ಬೋರ್ವೆಲ್ ಹಾಕಿ ಕೊಡಲಾಗುವುದು ಎಂದು ಭರವಸೆ ನೀಡಿದ್ರು. ಜೆಜೆಎಂ ಯೋಜನೆಯಡಿ ನಲ್ಲಿ ಸಂಪರ್ಕ ನೀಡಿದ್ರು ನಲ್ಲಿಯಲ್ಲಿ ನೀರು ಬಾರದೇ ಇರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದ ಶಾಸಕರು ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ರು. ನಮ್ಮ ಶಾಲೆಯಲ್ಲಿ ಬಾವಿ ಕುಡಿಲಿಕ್ಕೆ ನೀರಿಲ್ಲ ಮತ್ತು ಬಾವಿ ಇಲ್ಲ ಹಾಗೂ ಶೌಚಾಲಯಕ್ಕೆ ಹೋಗಲು ನೀರಿಲ್ಲ. ಬಾವಿ ಒಂದು ಮಾಡಿಕೊಟ್ಟರೆ
ಈ ಸಂದರ್ಭದಲ್ಲಿ ಹಣಕೋಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂಜಯ್ ಸಾಳುಂಕೆ, ಪ್ರಭಾಕರ್ ಸುಧೀರ್ ಮೊದಲಾದವರು ಉಪಸ್ಥಿತರಿದ್ದರು. ಜೊಯ್ಡಾ ಬಾಳಗುನ್ನಲ್ಲಿ ಅವೇಡ, ಗವಳಿವಾಡ ಹಾಗೂ ಬಾಳಗುನ್ ಈ 3 ಗ್ರಾಮಗಳ ನಾಗರಿಕರಿಗೆ 24 ಗಂಟೆಗಳ ಕಾಲ ಕಾಳಿ ನದಿ ನೀರು ದೊರಕುವ ಉದ್ದೇಶದಿಂದ 1.15 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ನೀರು ಸರಬರಾಜು ಯೋಜನೆಯನ್ನ ಶಾಸಕ ಆರ್.ವಿ. ದೇಶಪಾಂಡೆ ಉದ್ಘಾಟಿಸಿದ್ರು. ಇದೇ ಸಂದರ್ಭದಲ್ಲಿ ಅಂಬೇಲಿ ಗ್ರಾಮದ ನಾಗರಿಕರಿಗೆ 24 ಗಂಟೆಗಳ ನೀರು ಪೂರೈಕೆಯ ಉದ್ದೇಶದಿಂದ 49 ಲಕ್ಷ ರೂಪಾಯಿ ವೆಚ್ಚದ ನೀರು ಸರಬರಾಜು ಯೋಜನೆಗೂ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಆರ್.ವಿ. ದೇಶಪಾಂಡೆ, ಜೊಯ್ಡಾ ತಾಲೂಕಿನಲ್ಲಿ ಕಾಳಿ ಮತ್ತು ಪಾಂಡರಿ ನದಿಗಳು ಹರಿಯುತ್ತಿದ್ದು, ಇದರ ಪ್ರಯೋಜನ ಜೊಯ್ಡಾ ತಾಲೂಕಿನ ನಾಗರಿಕರಿಗಷ್ಟೇ ಅಲ್ಲದೆ ಇತರೆ ತಾಲೂಕಿನ ಜನರಿಗೂ ದೊರಕುತ್ತಿದೆ. ಹಂತ ಹಂತವಾಗಿ ಎಲ್ಲರಿಗೂ ಕಾಳಿ ಹಾಗೂ ಪಾಂಡರಿ ನದಿಗಳಿಂದ 24 ಗಂಟೆಗಳ ನೀರು ಪೂರೈಕೆಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು. ಇದೆಲ್ಲ ಕಾಳಿ ನದಿ ನೀರು. ಕಾಳಿ ನದಿ ನೀರು ನಿರಂತರವಾಗಿ ಉಳಿಸುವುದು. ಬೋರ್ವೆಲ್ ಫೇಲ್ ಆಯ್ತು, ಬೋರ್ವೆಲ್ ಬೆಳೆದೇನಿಲ್ಲ. ಹಾಗಾಗಿ ಈಗ ಭಾಳ ಕಡೆ ದಾಂಡೇಲಿ, ಹಳ್ಯಾಳಪಟ್ಟಣ, ಜೋಡಾ ತಾಲೂಕದಲ್ಲಿ, ನಮ್ಮ ರಾಮನಗರ, ನಮ್ಮ ಜಗಾರ್ಪೇಟ್ ಪಂಚಾಯತ್, ಆಸು ಪಂಚಾಯತಲ್ಲಿ ಜೋಡಾ ಇದಕ್ಕೆ ಪಾಂಡ್ರಿ ನದಿ ಮತ್ತು ಕಾಳಿ ನದಿ, ಇಲ್ಲಿ ಕಾಳಿ ನದಿ ಆದರೆ ಕಾಳಿ ನದಿ, ಪಾಂಡ್ರಿ ನದಿ ಆದರೆ ಪಾಂಡ್ರಿ ನದಿ ನೀರಿಂದ ನೀರು ಸರಬರಾಜು ಮಾಡ್ತಾ ಇದೆ. ಅದು ನಿರಂತರ 365 ದಿವಸ ಇರ್ತದೆ, 24 ಗಂಟೆ ಇರ್ತದೆ. ಯಾವಾಗಲೂ ಕುಡಿಯುವ ನೀರು ಪ್ರಾಬ್ಲಮ್ ಆಗೋದು. ಇದೇ ವೇಳೆ ಅವೇಡಾ ಗ್ರಾಮದಲ್ಲಿ 15 ಲಕ್ಷ ರೂಪಾಯಿಗಳ ಅನುದಾನದಿಂದ ನಿರ್ಮಿಸಲಾದ ಶಾಲಾ ಕೊಠಡಿಯ ಉದ್ಘಾಟನೆಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದ ಮಕ್ಕಳು ಉತ್ತಮ ಶಿಕ್ಷಣ ಪಡೆದರೆ ಮಾತ್ರ ಅವರು ಮುಂದೆ ವೈದ್ಯರು, ಇಂಜಿನಿಯರ್ಗಳು, IAS ಅಧಿಕಾರಿಗಳು ಹಾಗೂ ವಿವಿಧ ಸರ್ಕಾರಿ ಅಧಿಕಾರಿಗಳಾಗಲು ಸಾಧ್ಯ. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ, ಶೈಕ್ಷಣಿಕ ಸಾಮಗ್ರಿಗಳು ಹಾಗೂ ಉತ್ತಮ ಕಟ್ಟಡಗಳು ದೊರಕುವಂತೆ ಮಾಡಲು ನಾವು ಬದ್ಧರಾಗಿದ್ದೇವೆ ಎಂದು ಹೇಳಿದರು. ವಿದ್ಯೆ ವಿನಯನ ಶೋಭತೆ. ವಿದ್ಯಾವಂತನೇ ಅವನಲ್ಲಿ ವಿನಯ ಇರಬೇಕು. ಮಾನವದ ಮೊದಲೇ ಗುಣ ಅಂದರೆ ವಿನಯ ಇರಬೇಕು. ಬಡವರ ಮೇಲೆ, ನಿಲಕರದ ಮೇಲೆ, ನಿಸರ್ಗದ ಮೇಲೆ ಪ್ರೀತಿ ಮಾಡಬೇಕು. ಯಾವಾಗಲೂ ನಮ್ಮ ಹೆಜ್ಜೆ ಹಾಕುವಾಗ ಮಾರ್ಗ ಸರಿ ಇರಬೇಕು. ಇವು ನಮ್ಮ ಕೂತ ಸಣ್ಣ ಮಕ್ಕಳು ಈ ರಾಷ್ಟ್ರದ ಪ್ರಜೆ, ಇದು ತೋಡಿಲ್ಲ. 12 ವರ್ಷ ಆದ್ರಿಂದ ನಿಮ್ಗೆ ಓಟ್ ಬರ್ತದೆ. ಆದರೆ ನೀವು ಆದರ್ಶವಾದ ಪ್ರಜೆ ಆಗಬೇಕು. ಭಾರತ ಮಾತೆಗೆ ಉಜ್ವಲವಾದ ಭವಿಷ್ಯತೆ, ಕರ್ನಾಟಕ ಮಾತೆಗೆ, ಕನ್ನಡ ನಾಡಿನಿಗೆ ಉಜ್ವಲವಾದ ಭವಿಷ್ಯತೆ. ಹಾಗೆ ನಿಮಗೂ ಉಜ್ವಲವಾದ ಭವಿಷ್ಯತೆ. ಆದರೆ ವಿದ್ಯಾವಂತರು ಆಗಬೇಕು, ಡಾಕ್ಟರ್ಗಳು ಆಗಬೇಕು, ಇಂಜಿನಿಯರ್ಗಳು ಆಗಬೇಕು, ನ್ಯಾಯವಾದಿ ಆಗಬೇಕು, ಲೆಕ್ಚರರ್ ಆಗಬೇಕು, ಪ್ರೊಫೆಸರ್ ಆಗಬೇಕು, ಶಿಕ್ಷಕರಾಗಬೇಕು, ಒಂದು ಒಳ್ಳೆಯ ಸರ್ಕಾರಿ ಅಧಿಕಾರಿ ಆಗಬೇಕು. ಯಾರು ಸಾಧ್ಯ ಇದೆ ಅವರು IAS, IPS, IRS ಸ್ಪರ್ಧೆ. ಈ ಸಂದರ್ಭದಲ್ಲಿ ಜೊಯ್ಡಾ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಪಾಟೀಲ್, ಕಾಂಗ್ರೆಸ್ ಮುಖಂಡ ಸದಾನಂದ ದಬದಾರ, ಅವೇಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ಭಗವತಿರಾಜ್, ಜೊಯ್ಡಾ ತಾಲೂಕಾ ಕಾಂಗ್ರೆಸ್ ಯುವ ನಾಯಕ ಅಕ್ಷಯ್ ರಾವಳ, ರತನ್ ಕಲ್ಮಳ್ಕರ್ ಹಾಗೂ ವಿವಿಧ ಸರ್ಕಾರಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ದಾಂಡೇಲಿ ಪ್ರೀಮಿಯರ್ ಲೀಗ್ನ ಆಶ್ರಯದಲ್ಲಿ ಕಳೆದ 4 ವರ್ಷಗಳಿಂದ ನಡೆಯುತ್ತಿರುವ DPL ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯು ಈ ವರ್ಷ ಫೆಬ್ರವರಿ 13, 14 ಮತ್ತು 15ರಂದು DFA ಮೈದಾನದಲ್ಲಿ ನಡೆಯಲಿದೆ ಎಂದು DPL ಅಧ್ಯಕ್ಷ ಅನಿಲ್ ಪಾಟ್ನೇಕರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡುತ್ತಿದ್ದ ಅವರು, DPL ಸೀಸನ್ 5ರಲ್ಲಿ ಹೊಸ 8 ತಂಡಗಳಿಂದ ರೋಚಕ 16 ಪಂದ್ಯಗಳು ನಡೆಯಲಿವೆ. ಭಾಗವಹಿಸುವ ತಂಡಗಳಿಗೆ 50,000 ರೂಪಾಯಿ ಪ್ರವೇಶ ಶುಲ್ಕವಿದ್ದು, ವಿಜೇತ ತಂಡಕ್ಕೆ 2,22,222 ರೂಪಾಯಿ ಮೊದಲ ಬಹುಮಾನ ಹಾಗೂ 1,11,111 ರೂಪಾಯಿ ದ್ವಿತೀಯ ಬಹುಮಾನ ನೀಡಲಾಗುತ್ತದೆ. ಪ್ರತಿ ಪಂದ್ಯಕ್ಕೂ ವೈಯಕ್ತಿಕ ಬಹುಮಾನಗಳನ್ನು ಕೂಡ ನೀಡಲಾಗುತ್ತದೆ ಎಂದರು. ಈ ಬಾರಿ ಹೊಸ 8 ತಂಡಗಳನ್ನು ಆಯ್ಕೆ ಮಾಡಲಾಗುತ್ತಿದ್ದು, ಫೆಬ್ರವರಿ 25ರಂದು ಇದರ ಆಯ್ಕೆ ಪ್ರಕ್ರಿಯೆ ನಡೆಯಲಾಗಿದೆ.
ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. 25 ಅರ್ಜಿ ಫಾರ್ಮ್ಗಳನ್ನು ಮಾತ್ರ ವಿತರಿಸಲಾಗುತ್ತಿದ್ದು, ಮೊದಲು ಬಂದವರಿಗೆ ಆದ್ಯತೆ ಮೇರೆಗೆ ಬಿಡ್ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಈ ಪಂದ್ಯಾವಳಿಗಳಲ್ಲಿ ಸ್ಥಳೀಯ ಆಟಗಾರರ ಜೊತೆಗೆ 2 ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಆಟಗಾರರನ್ನ ಆಡಿಸಲು ಅವಕಾಶವಿರುತ್ತದೆ. ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ರಣಜಿ ಆಟಗಾರರನ್ನ ಆಹ್ವಾನಿಸುವ ಪ್ರಯತ್ನ ನಡೆಯುತ್ತಿದೆ ಎಂದರು. ನಾವು DPL ಸಂಸ್ಥೆಯನ್ನ ಆರಂಭಿಸಿದಾಗ ಏನು ಹೇಳಿದ್ದೆವೋ ಅದೆಲ್ಲ ಮಾಡುತ್ತಾ ಬಂದಿದ್ದೇವೆ. ಮೊದಲ ವರ್ಷ ಹೇಳಿದಂತೆಯೇ 2ನೇ ವರ್ಷದಿ ಹೊನಲು ಬೆಳಕಿನ ಪಂದ್ಯಾಟ ಮಾಡಲಾಗಿದೆ. ಕಳೆದ ವರ್ಷ ಹೇಳಿದ ಹಾಗೆ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿ ಸ್ಥಾಪಿಸಿ ಇಲ್ಲಿನ ವಿದ್ಯಾರ್ಥಿ ಯುವಜನರಿಗೆ ತರಬೇತಿ ನೀಡಲಾಗುತ್ತಿದೆ. ಮುಂದಿನ ದಿನದಲ್ಲಿ ಇದನ್ನ ಇನ್ನೂ ಹೆಚ್ಚು ವಿಸ್ತರಿಸುವ ಜೊತೆಗೆ ಈ ವರ್ಷ ಧಾರವಾಡ ಝೋನಲ್ಗೆ ದಾಂಡೇಲಿಯ ಕ್ರಿಕೆಟ್ ವಿದ್ಯಾರ್ಥಿಗಳನ್ನ ಆಡಿಸುವ ತಯಾರಿ ನಡೆಸಲಾಗುತ್ತಿದೆ ಎಂದರು. DPL ಉಪಾಧ್ಯಕ್ಷ ಇಮಾಮ್ ಸರ್ವರ್ ಮಾತನಾಡಿ, ದಾಂಡೇಲಿ ಪ್ರೀಮಿಯರ್ ಲೀಗ್ ಇದು ದಾಂಡೇಲಿಯ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಹಬ್ಬದ ವಾತಾವರಣ ನೀಡುತ್ತದೆ. ಈ ಟೂರ್ನಮೆಂಟ್ ಅನ್ನ ಹಬ್ಬದ ರೀತಿಯಲ್ಲಿ ನಡೆಸುವ ಉದ್ದೇಶ ಕೂಡ ನಮ್ಮದಾಗಿದೆ. ದಾಂಡೇಲಿ ಜನತೆ ಈ ಪಂದ್ಯಾಟಕ್ಕೆ ಸಹಕರಿಸಬೇಕು ಎಂದರು. ಈ ಸಂದರ್ಭದಲ್ಲಿ DPL ಕಮಿಟಿ ಪ್ರಧಾನ ಕಾರ್ಯದರ್ಶಿ ಕುಲದೀಪ್ ರಜಪೂತ್ ಹಾಗೂ ಪದಾಧಿಕಾರಿಗಳಾದ ಅತುಲ್ ಮಾಳ್ದೋಳ್ಕರ್, ಮನೋಹರ್ ಕದಂ, ರಮೇಶ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಈ ವರ್ಷ ಮಾಡಬೇಕಂತ ಮಾಡಿದ್ವಿ. ಇದು ಆ್ಯಕ್ಚುಲಿ ಈ ವರ್ಷ ಮಾಡೋದು ನಮ್ಮ ಪ್ಲ್ಯಾನ್ ಇಲ್ಲ ಆಗಿತ್ತು. 4 ವರ್ಷ ಮಾಡಿ ಕ್ಲೋಸ್ ಮಾಡಬೇಕಂತ ಮಾಡಿದ್ವಿ. ಆದರೆ ಎಲ್ಲ ದಾಂಡೇಲಿ ಪಬ್ಲಿಕ್ ಕಡೆಯಿಂದ ಸುಮಾರು ಡಿಮಾಂಡು ಒತ್ತಾಯ ಬಂದ ಕಾರಣ ನಾವು ಮತ್ತೊಮ್ಮೆ ಕಮಿಟಿ ರೀಆರ್ಗನೈಸ್ ಮಾಡಿ ರೀಫಾರ್ಮ್ ಮಾಡಿ ನಮ್ಮದೆಲ್ಲ ಟೀಮ್ ಕಮಿಟಿಯಲ್ಲಿ ಇದ್ದಿದ್ದ ಟೀಮ್ ಅವರಿಗೆಲ್ಲ ಕಾನ್ಫಿಡೆನ್ಸಲ್ಲಿ ತೊಗೊಂಡು ಇನ್ನೊಮ್ಮೆ ಮಾಡಬೇಕಂತ ನಾವು ಡಿಸಿಷನ್ ತೊಗೊಂಡ್ವಿ. ಅದಕ್ಕೆ ಈ ಬರುವ ಫೆಬ್ರವರಿ 13, 14, 15 ಹೊನಲು ಬೆಳಗಿನ ಕ್ರಿಕೆಟ್ ಪಂದ್ಯಾವಳಿ ಲೀಗ್ ಕಮ್ ನಾಕೌಟ್ ಬೇಸಿಸ್ ಮೇಲೆ ಮಾಡಬೇಕಂತ ಮಾಡಿದ್ವಿ. ಈ ವರ್ಷದ ವಿಶೇಷತೆ ಏನಂದರೆ ನಾವು ನೋಡಿ 8 ಟೀಮ್ ಲಾಸ್ಟ್ ಟೈಮ್ ನಾವು ತೊಗೊಂಡಿದ್ವಿ. ಅವ್ರು 3 ವರ್ಷ ಅವಕಾಶ ಮಾಡಿಕೊಟ್ಟಿವಿ ನಾವು 8 ಟೀಮಿಗೆ. ಸೊ ಬೇರೆಯವ್ರಿಗೆ ಯಾರಿಗೂ ಅವಕಾಶ ಸಿಗಲಿಲ್ಲ. ಸೊ ಈ ವರ್ಷ ನಾವು ಏನು ಪ್ಲ್ಯಾನ್ ಮಾಡಿದ್ವಿ, ಹೊಸ 8 ಟೀಮಿಗೆ ಅಂದರೆ ಹೊಸ ಬಿಡಿಂಗ್ ಆಗುತ್ತೆ, ಹೊಸ ಆಪ್ಷನ್ ಆಗುತ್ತೆ. ಇದೇ ಬರುವ 25 ಫೆಬ್ರವರಿ ಟೀಮ್ ಆಪ್ಷನ್ ಆಗ್ತದೆ, 25 ಜನವರಿಯಲ್ಲಿ. ಸೊ ಹೊಸ 8 ಟೀಮ್ ಆಪ್ಷನ್ ಆಗುತ್ತೆ. 20 ಫಾರ್ಮ್ ನಾವು ರಿಲೀಸ್ ಮಾಡ್ತೀವಿ. ಈ ಮಟ್ಟಕ್ಕೆ ಹೋಗುತ್ತೆ ಅಂತೇಳಿ ನಾವು ಕನಸಿನಲ್ಲಿ ತಿಳಿದಿರ್ತಿಲ್ಲಾಗಿತ್ತು. ನಮ್ಮ ಅನಿಲ್ ಪಾಟ್ನೇಕರ್ ಅವರು ಕರ್ನಾಟಕ KCAದ ಮೆಂಬರ್ ಆದ ನಂತರ ನಮಗೆ ಭಾಳಷ್ಟು ಒಂದು ಪ್ರೇರಣೆ ಬಂದಂಗೆ ಆಗಿದೆ. DPL ಏನಿದೆ ಜನರಿಗೆ ಒಂದು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಫೆಬ್ರವರಿ ಮಂತ್ ಬಂತಂದರೆ ನಾವು ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, DPL ಯಾವಾಗ ಅಂತೇಳಿ. ಹಾಗಾಗಿ ಜನರ ಒತ್ತಡನ ಹೆಚ್ಚಾಯ್ತು ನಮಗೆ. ಅದು ಮಾಡೋದು ಅಂಥೇಳಿ ನಾವು ಡಿಸೈಡ್ ಮಾಡಿ ಹೊಸ ಒಂದು ಕಮಿಟಿ ಮಾಡಿಕೊಂಡು ನಮ್ಮ ಎಲ್ಲರ ಒಂದು ಸಹಯೋಗದಿಂದ 3 ಜನರ ಸಹಯೋಗ ಇದೆ ಇದರಲ್ಲಿ. ಯಾಕಂದರೆ ಒಂದು ಟೂರ್ನಮೆಂಟ್ ಮಾಡಬೇಕಂದ್ರೆ ಒಂದು 15ರಿಂದ 20 ಲಕ್ಷ ರೂಪಾಯಿ ಬಜೆಟ್ ಇದೆ ಇದಕ್ಕೆ. ಜನರ ಒಂದು ಸ್ಪಾನ್ಸರ್ಶಿಪ್ ಆಯಿತು, ಡೊನೇಷನ್ ಆಯಿತು, ಅವ್ರ ದುಡ್ಡಿಂದ ನಾವು ಇದನ್ನು ಟೂರ್ನಮೆಂಟ್ ಮಾಡ್ತೀವಿ. ದಾಂಡೇಲಿ ಪ್ರೀಮಿಯರ್ ಲೀಗ್ ದಾಂಡೇಲಿ ಹಬ್ಬ ಆಗಿ ನಾವು ಆಚರಣೆ ಮಾಡ್ತೀವಿ. ಹಾಗಾಗಿ ಯಾವುದೇ ಎಲ್ಲ ಜನಾಂಗದ ಜನರು, ಎಲ್ಲ ವಯಸ್ಸಿನ ಜನರು ಬಂದು 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್,
ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.